ರೂಪಕ್ಕೆ ಪ್ರಸನ್ನರಾದ ಪುರುಷೋತ್ತಮ ನಮ್ಮ ಮರ್ಯಾದಿಸಿದೆಯ ಮಾಡಿಸಿದೆಯಲ್ಲ ಅದು ಹಾಗೆ ದುರ್ವ್ಯವಹಾರಗಳಿಗೆ ಒಂದು ಶಕ್ತಿಯಾಗಿ ಪ್ರಯತ್ನಿಸವನ್ನು ಮಾಡಿದೆಯಷ್ಟೇ. ನನ್ನ ನೀತಿ ಇಷ್ಟೊಂದು ಹೋಗಲಿವೆ. ಕರ್ತವ್ಯ ಪರಿಪಾಲನೆ ನನ್ನ ಅದೇ ಕರ್ತವ್ಯ. ಅದರಲ್ಲಿ ನಿಮಗೆ ನ್ಯಾಯವಾಗಿ ಬರಬೇಕಾಗಿದ್ದ ರಾಜ್ಯದ ವಿಷಯವಾಗಿ ಏನು ನಿರ್ಧಾರ ಕೈಗೊಂಡಿದೆ? ಪರಮಾತ್ಮ ಅಸ್ಥಿರವಾದ ರಾಜ್ಯದ ಆಸೆಗಾಗಿ ಸಕಲ ಬಂಧು ಬಾಂಧವ ಪ್ರಜಾಕೋಟಿಯನ್ನು ಯುದ್ಧವೆಂಬ ಹೆಮ್ಮಾರಿಯ ಬಾಯಿಗೆ ತುತ್ತಾಗಿಸಿ ಕಲುಷಿತೆಯಾದ ಭರತ ಭೂಮಾತೆಯ ಜನಗಳನ್ನು ಎಂದು ಪವಿತ್ರಗೊಳಿಸಲಿ ಹೇಳುತ್ತಾರೆ. ಕಲುಷಿತೆಯಾದ ಭರತ ಭೂಮಾತೆಯ ಶಿರದಲ್ಲಿ ಹುಟ್ಟುಗಟ್ಟಿದ ರಕ್ತದ ಕಣಗಳನ್ನು ಎತ್ತು ತೊಳೆದು ಪವಿತ್ರಗೊಳಿಸಲು ಹೇಳುತ್ತಲ್ಲ. ಆದ್ದರಿಂದ ಸಂಧಾನಿಯಾಗಿ ನೀನು ದುರ್ಯೋಧನನಿಗೆ ಹೋಗಿ ಶಾಪಿಸುತ್ತಾರೆ. ಸತ್ಪುರುಷರ ಹೃದಯ ಮಂದಿರ ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರ ಮೋದಿ ಧರ್ಮ. ನಿನ್ನ ಮನದ ಅಭಿಪ್ರಾಯವು ಧರ್ಮ ಸಂಬಂಧಿಕರು. ಇದಕ್ಕೆ ನಿಮ್ಮ ಸಹೋದರ ಅಭಿಮತ
ವಾಸುದೇವ, ಅಗ್ರಜನ ಮಾತುಗಳನ್ನು ಅನುಮೋದಿಸಿ ನಮ್ಮನ್ನೇಕೆ ಸಜೀವವಾಗಿ ಕೊಂಡುವೆ. ಆದಿಯಿಂದಲೂ ಅಪಮಾನ, ಅನಿಷ್ಟಗಳೇ ನಮ್ಮ ಇಷ್ಟದೇವರಾದವು. ಅವುಗಳನ್ನು ಆದಷ್ಟು ಬೇಗ ತೊಲಗಿಸಿ ಮುಂಬರೋಣವೆಂದರೆ ಅಗ್ರಜನೆಂಬ ಮಮಕಾರದ ಪೆಟ್ಟು ನಮ್ಮನ್ನು ಬಿಡುತ್ತಿಲ್ಲ. ಛೇ, ಈ ನಮ್ಮ ಹೇಳಿ ಜನ್ಮಕ್ಕೆ ಧಿಕ್ಕಾರ. ಅರ್ಜುನ, ಅರ್ಜುನನು ಸಂಧಿಗೆ ಸಮರ್ಪಿಸಿ ಇನ್ನು ಮಹಾಮೇಧಾವಿಗಳಾದ ನಕುಲ ಸಹದೇವರು ಅಗ್ರಜನ ಮಾತಿಗೆ ಅನುಮೋದಿಸಲಿರುವುದೇ. ದ್ರುಪದನಂದನೆ ಏಕ ಮಾತಿನಲಾಗಿದೆ. ಈ ನಿನ್ನ ಮತಗಳ ಅಭಿಪ್ರಾಯವು ನಿನಗೂ ಧರ್ಮಸಮ್ಮತ. ಅಣ್ಣ, ಮಡ್ದಿಗಾದ ಅಪಮಾನದ ಕಡೆ ಲೇಷ ಮಾತ್ರಕ್ಕೂ ಗಮನ ಕೊಟ್ಟೆ. ಬಾರಿಗೂ ಸಂಧಿಗಾಗಿ ಪ್ರಯತ್ನಿಸಿದ ಈ ನನ್ನ ಪತಿಗಳ ಅಭಿಪ್ರಾಯ ಧರ್ಮಸಮ್ಮತವೆಂತಲೂ ನ್ಯಾಯಸಮ್ಮತವೆಂತಲೂ ಹೇಗೆ ಹೇಳಲಿ ಅಣ್ಣ? ಧರ್ಮರಾಯ ಧರ್ಮವೆಂದು ಅಗಲಿರಿದು ಅನುಮತಿಸುತ್ತ ಜೂಜಿನ ವ್ಯಾಮೋಹವು ತಲೆಗೇರಿ ಕೊನೆಗೆ ಧರ್ಮ ಪತ್ನಿಯನ್ನೇ ಬಿಸಿಲಲ್ಲಿ ಪಡವಾಗಿಟ್ಟು ಸೋತ ಧರ್ಮಪ್ರಭು. ಇವರ ಮಾತು ಲೋಕಸಮ್ಮತ ಹಾಗೂ ನ್ಯಾಯಸಮ್ಮತ. ಇವರು ನನ್ನ ಪತಿ ಭೀಮಸೇನ. ಬಂಡಿ ಅನ್ನವನ್ನು ತಿನ್ನುತ್ತಿದ್ದ ಆ ಬಂಡ ಬಕಾಸುರನನ್ನೇ ಕೊಂದ ಮಹಾನ್ ಗೋಗಂಡ. ನಿಮಗೆ ಏಕೆ ಬೇಕು ಈ ಗದದಂಡ? ಇದನ್ನು ಬಿಸಿಟ್ಟು ಕೈಗೆ ಸೌಟನ್ನು ಹಿಡಿದುಕೊಳ್ಳಿ. ಇನ್ನು ಪರಶುವನನ್ನೇ ಮೆಚ್ಚಿಸಿ ಪಾಶುಪತಾಸ್ತ್ರವನ್ನು ಪಡೆದ ಅರ್ಜುನ, ಪಾರ್ಥ, ಫಲ್ಗುಣ, ಕಿರೀಟಿ, ಸವ್ಯಸಾಚಿ, ಧನಂಜಯ ಎಂಬ ದಶನಾಮಧೇಯ ಧರ್ಮವೀರ. ನಿಮಗೆ ಏಕೆ ಬೇಕು ಈ ಗಾಂಡೀವಿ? ಇದನ್ನು ಬಿಸಿಟ್ಟು ಕೈಗೆ ಬಲವನ್ನು ಕಟ್ಟಿಕೊಳ್ಳಿ. ಯಾರು ನನ್ನ ಪತಿಗಳಲ್ಲ ಅಣ್ಣ. ನನ್ನ ಬಾಲಿನ ಮೃತ್ಯು ಸ್ವರೂಪಗಳನ್ನ ಮೃತ್ಯು ಸ್ವರೂಪ. ಅಣ್ಣ, ನಿನ್ನ ಆಜ್ಞೆ ಬಂದಿದ್ದರೆ ಸಾಕು. ನಾಳೆ ದುರ್ಗಿಯಾಗಿ ಸಮಾಧಾನಕ್ಕೆ ಹೋಗಿ ಅಲ್ಲಿ ನನ್ನ ಸಭೆಗಳಲ್ಲಿ ನನ್ನ ಜೊತೆಗೆ ಕೈ ಚಾಚಿ ನನ್ನ ಹೊರವನ್ನು ಸೀಳಿ ಆ ಬಿಸಿಲೆತ್ತರದಿಂದ ನನ್ನ ಬಂಧುವನ್ನು ಪೂರೈಸಿಕೊಳ್ಳುವೆನು. ಇಲ್ಲವಾದರೆ ಅಗ್ನಿ ಗುರಿಯಾಗಿ ಜನಿಸಿದ ನಾನು ಅಗ್ನಿಯಲ್ಲಿಯೇ ಪ್ರಾಣತ್ಯಾಗ ಮಾಡಿಕೊಳ್ಳುವೆನು. ಈಗ ಚೆಂದಾಯಿ ಪತಿಗಳ ಐವರ ಅಭಿಪ್ರಾಯವೇ ಒಂದು, ಈಕೆ ಅಭಿಪ್ರಾಯವೇ ಒಂದು ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ನೀನೇನು ಮಾಡಿಯೇ? ಈಕೆ ಅಭಿಪ್ರಾಯವೇ ಈಗ ಆಯ್ತಲ್ಲ ಎಂದು ಹೇಳಿದನಷ್ಟೇ. ಇವರು ಹೇಳುತ್ತಲ್ಲ, ನೀನು ಕೇಳಿದ್ಯಲ್ಲ, ಬಿಡು. ಏಕೆ ನೀನು ಕೇಳಲಿಲ್ಲವೇ? ಹೇಳಿದೆ, ಬಹಳ ಚೆನ್ನಾಗಿ ಕೇಳಿದೆ ವಾಸ್ತವ. ಕೇಳೋದ್ರಿಂದ ಪ್ರಯೋಜನ ಮಾತ್ರವೇನು? ಪ್ರಯೋಜನವೋ ಅಪ್ರಯೋಜನವೋ ನನಗೊಂದು ತಿಳಿಯದಯ್ಯ. ಒಟ್ಟಿನಲ್ಲಿ ಸತಿ ಆತನಾದರೂ ಆಲಿಸುವುದು ಪತಿಗಳ ಕರ್ತವ್ಯವಲ್ಲವೇ? ಯಾಕೆ ಇನ್ನುಳಿದ ನಾಲ್ವರ ಪತಿಗಳಲ್ಲವೇನು? ಅದನ್ನು ಅವರೇ ಬಗೆಹರಿಸಲಿ. ಅದಕ್ಕೂ ಈ ಭೀಮನಿಗೂ ಯಾವುದೇ ವಿಧವಾದ ಸಂಬಂಧವಿಲ್ಲ ಕೃಷ್ಣ. ಸಂಬಂಧವಿಲ್ಲ. ಅಬ್ಬ, ಸಂಬಂಧವಿಲ್ಲ ಎಂದು ತಿಳಿಸಲಿದೆ. ಬಂದ ವಿಶ್ವಾಸಗಳ ಗುಂಡಿಗೆ ಬಿಸಿಲತ್ತದೆಯೋ, ಮರಳಿ ಮಾತಾಡಿಯ ಬಿರುಮಡೆಯ ಕತ್ತಿನ ಈ ನಿನ್ನ ಮೆಚ್ಚಿನ ಮನೆಯ